ಇದುವರೆಗೆ ಜಾನಕಿ ಮನೆಯಲ್ಲಿ ನಕ್ಕಿದ್ದೇ ಇಲ್ಲ. ಈಗ ಇಷ್ಟು ಸುಂದರವಾಗಿ ನಗ್ತಿದ್ದಾಳೆ. ಅದು ಕೂಡ ಬೇರೆಯವರ ಮನೆಯೊಳಗಡೆ. ಜಯದೇವ್ ಮಾತ್ರ ಅವಳನ್ನ ಕಂಡ್ರೆ ಉರಿದು ಬೀಳೋದು. ನನ್ ಕಣ್ಣೆದ್ರೆ ಬರ್ಬೇಡ ಅಂತ ಬೇರೆ ಹೇಳ್ತಾನೆ. ಅವಳು ಇಷ್ಟ ಇಲ್ಲ ಅಂತ ಪದೇ ಪದೇ ಹೇಳೋದು ಮಾಡ್ತಿದ್ದ. ಹೀಗಿರುವಾಗ ಅವಳು ಹೇಗ್ ತಾನೇ ನಗ್ತಾಳೆ ಅಂತ ಯೋಚಿಸೋದನ್ನ ಮರ್ತ ಅವನು ನಾಗರಿಕತೆಯನ್ನೇ ಮರೆತು ಕೋಮಲಾಳ ಮನೆ ಬಾಗ್ಲನ್ನ ಬಲವಾಗಿ ಬಡ್ದ. ಜಯದೇವ್ ಬಡಿದ ಹೊಡೆತಕ್ಕೆ ಬಾಗ್ಲು ಒಡೆದೇ ಹೋಗುವಂತಿತ್ತು. ಕೋಮಲ ಓಡ್ ಬಂದು ಬಾಗ್ಲು ತೆರೆದವಳು, ಯಾವನು ಇವನು, ಹಳ್ಳಿಯವನಾಗೆ ಬಾಗ್ಲು ಬಡಿತಿದ್ದೇನಲ್ಲ ಅಂತ ಬೈತಾ ನೋಡಿದ್ರೆ ಅಲ್ಲಿ ಜಯದೇವ್ ನಿಂತಿದ್ದ. ಲೈ ಕಾಡು ಮೃಗ, ಒಳ್ಳೆ ಡೀಸೆಂಟ್ ಕೆಲಸದಲ್ಲಿ ಇದೆಯಲ್ಲ, ಕಾಲಿಂಗ್ ಬೆಲ್ ಹೊಡಿಯೋಕ್ ಬರಲ್ವಾ? ಈಗ ಇನ್ನೊಬ್ರು ಮನೆ ಬಾಗ್ಲನ್ನ ಅಸಹ್ಯವಾಗಿ ಬಡಿಯೋದು. ಈಗ ತಾನೇ ಜಾನಕಿ ಒಡೆ ಮಾಡ್ಕೊಟ್ಟಿದ್ಲಲ್ಲ, ಅದನ್ನ ಸುಮ್ನೆ ಒಂದ್ ಕಡೆ ಕುತ್ಕೊಂಡು ತಿನ್ನೋಕಾಗಲ್ವಾ? ನೀನ್ ಬುದ್ಧಿನ ಎಲ್ಲಿಟ್ಬಿಟ್ಟು ಬಂದಿದ್ಯಾ ಕಾಡು ಮೃಗ? ನಿನ್ನ ಈ ರೌಡಿಸಮ್ ಏನಿದ್ರು ಜಾನಕಿ ಹತ್ರ ಇರ್ಲಿ, ನನ್ನ ಹತ್ರ ತೋರಿಸ್ಬೇಡ. ನಾನೇನಾದ್ರೂ ಶುರು ಮಾಡಿದ್ರೆ ನಿನ್ ಹಲ್ಲುಗಳೆಲ್ಲ ಉದ್ರಿ ಹೋಗುತ್ತೆ ಅಂತ ರೇಗಿದ್ಲು ಕೋಮಲ. ಜಾನಕಿ ಹೊರಗಡೆಗೆ ಬರ್ತಿದ್ದಂತೆ ಜಯದೇವ್ ಮುಖ ಸಪ್ಪೆ ಆಗೋ ತರ ಕೋಮಲ ಅವನ ಮುಖದ ಮೇಲೇನೆ ಬಾಗ್ಲು ಹಾಕಿ ಒಳಗಡೆ ಹೋದ್ಲು. ಜಾನಕಿ ಗಾಬರಿಯಿಂದ ಮನೆ ಕಡೆಗೆ ಓಡಿದ್ಲು. ಅವಳ ಹಿಂದೆಯೇ ಬೆನ್ನಟ್ಟಿದ ಜಯದೇವ್ ಅವಳ ಉದ್ದನೆ ಕೂದ್ಲನ್ನ ಹಿಡಿದು ಎಳ್ದ. ಕೂದ್ಲನ್ನ ಕೈಗೆ ಸುತ್ಕೊಳ್ತಾ, ಏನಮ್ಮ ಅಷ್ಟು ಸಲಗೆ, ಅದು ಆ ಬಜಾರಿ ಜೊತೆಗೆ? ಅವಳು ಅಷ್ಟು ಮಾತಾಡ್ತಿದ್ರು ನೀನ್ ಸುಮ್ನೆ ರಸವತ್ತಾಗಿ ಕೇಳಿಸ್ಕೊಂಡು ಮನೆಗೆ ಓಡ್ ಬರ್ತಿದ್ಯಾ? ಗಂಡನನ್ನೇ ಅವಮಾನ ಮಾಡ್ತಿದ್ದಾಳೆ ಅವಳು. ಅವಳು ಕೆನ್ನೆ ಕೆಂಪಾಗೋ ಹಾಗೆ ಒಂದ್ ಬಾರ್ಸೋಕಾಗಲ್ವಾ ನೀನ್ ಅವಳಿಗೆ ಅಂತ ಕಿರಿಚಿದ ಜಯದೇವ್. ಅಯ್ಯೋ, ಹೊಡೆಯೋದು ತುಂಬಾ ತಪ್ಪು ರೀ. ಹೊಡೆದ್ರೆ ಅವ್ರಿಗೆ ಎಷ್ಟು ನೋವಾಗತ್ತೆ ಗೊತ್ತಾ? ಆ ಅಕ್ಕಂಗೆ ನೀವಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಅವ್ರು ಹಾಗೆ ಮಾತಾಡ್ತಾರೆ. ಬೇಕಿದ್ರೆ ನೀವ್ ಅವ್ರ ಜೊತೆಗೆ ಜಗಳ ಆಡಿ ಎಲ್ಲ ಸರಿ ಹೋಗುತ್ತೆ. ಇನ್ಮೇಲೆ ಆ ಅಕ್ಕನ ಮನೆ ಬಾಗ್ಲನ್ನ ಬಡಿಬೇಡಿ. ಅವರಿಗೆ ಬಾಗ್ಲು ಬಡಿಯೋದ್ ಕಂಡ್ರೆ ಇಷ್ಟ ಆಗಲ್ಲ. ಆದ್ರೆ ಇವಾಗ ಬಿಡಿ ನನ್ನನ್ನ, ನಾನು ಹೋಗಿ ರಾತ್ರಿ ಅಡ್ಗೆ ಮಾಡ್ಬೇಕು ಅಂದ್ಲು ಜಾನಕಿ. ಜಯದೇವ್ಗೆ ಮತ್ತೆ ಕೋಪ ಬಂದಿತ್ತು. ಯಾವಾಗ ನೋಡಿದ್ರು ಅಡ್ಗೆ ಅಡ್ಗೆ, ಇದನ್ ಬಿಟ್ರೆ ನಿನಗೆ ಬೇರೆ ಏನು ಗೊತ್ತಿಲ್ವಾ? ಮನೆಯಲ್ಲಿ ಸುಮ್ಮನೆ ಇರೋಕೆ ಏನಾದ್ರೂ ತಿಂತಲೇ ಇದ್ರೆ ನನ್ನ ಸಂಬಳ ಸಾಲೋದಿಲ್ಲ ಅನ್ಸತ್ತೆ. ತಿಂದು ತಿಂದು ದಪ್ಪ ಆಗ್ಬೇಡ, ಯಾವಾಗ್ಲೂ ಅಡ್ಗೆ ಊಟ ಅಂತ ಕೂಗ್ಬೇಡ ಅಂತ ಬೈದು ತನ್ನ ರೂಮ್ ಒಳಗಡೆ ಹೋದ ಅವನು. ಅವನು ಹೇಳಿದ ಮಾತು ಅವಳ ಮನಸ್ಸನ್ನ ಎಷ್ಟು ಗಾಯಗೊಳಿಸಿದೆ ಅನ್ನೋ ಅರಿವೇ ಅವನಿಗೆ ಇರಲಿಲ್ಲ. ನೆನ್ನೆ ಹೊಡೆದಿದ್ರು ಬೆಳಗ್ಗೆ ಎದ್ದ ತಕ್ಷಣ ಜಾನಕಿ ಅದನ್ನ ಮರ್ತ್ಬಿಡ್ತಿದ್ಲು. ಆದ್ರೆ ಮಾತಿನಿಂದ ಹೊಡೆದ ಪೆಟ್ಟು ಮನಸ್ಸಿನ ಆಳದಲ್ಲಿ ನೋವುಂಟು ಮಾಡಿತ್ತು. ಆ ನೋವು ಅಷ್ಟು ಬೇಗ ಮರೆಯಾಗುವಂಥದ್ದಲ್ಲ. ಜಯದೇವ್ಗೆ ಒಂದ್ ಕಡೆ ಕೋಪ. ಇಷ್ಟ ಹೊತ್ತು ಆ ಬಜಾರಿ ಜೊತೆಗೆ ನಗ್ನಗ್ತಾ ಮಾತಾಡ್ತಿದ್ದವಳು ಈಗ ನನ್ ಜೊತೆಗೆ ಏನೂ ಮಾತಾಡದೆ ಅಡ್ಗೆ ಮಾಡ್ಬೇಕಾ? ನನ್ನನ್ನ ಕಂಡ್ರೆ ಅವಳಿಗೆ ಮನುಷ್ಯ ಅಂತ ಅನ್ಸಲ್ವಾ ಅನ್ನೋ ಸಿಟ್ಟಿನಲ್ಲಿ ಮನಸ್ಸಿಗೆ ಬಂದದ್ದನ್ನೆಲ್ಲ ಹಾಗೆ ಮಾತಾಡ್ಬಿಟ್ಟಿದ್ದ. ಜಾನಕಿ ಭಾರವಾದ ಮನಸ್ಸಿನಿಂದ ರಾತ್ರಿ ಅಡುಗೆ ಮಾಡಿದ್ಲು. ಜಯದೇವ್ ಹೊರಗಡೆಗೆ ಬರಲೇ ಇಲ್ಲ ರೂಮಿಂದ. ರಾತ್ರಿ 9 ಗಂಟೆ ಸಮಯದಲ್ಲಿ ಜಯದೇವ್ ರೂಮ್ ಬಾಗ್ಲಲ್ಲಿ ನಿಂತು, ರೀ ಊಟ ತಯಾರಾಗಿದೆ, ಬಂದು ಊಟ ಮಾಡಿ ಅಂತ ಹೇಳಿದವಳು ತಾನು ಊಟ ಮಾಡದೆ ತನ್ನ ರೂಮಿಗೆ ಹೋಗಿ ಮಲ್ಕೊಂಡ್ಲು. ಜಯದೇವ್ ಸ್ವಲ್ಪ ಸಮಯದ ನಂತರ ಹೊರಗಡೆಗೆ ಬಂದು ಊಟ ಮುಗಿಸಿ ತನ್ನ ರೂಮಿಗೆ ಹೋದ. ಜಾನಕಿ ತನ್ನ ರೂಮಿಗೆ ಬರ್ತಾಳೆ ಅಂತ ಅವನು ಕಾಯ್ತಿದ್ದ. ಬೆಳಿಗ್ಗೆ ಇಲ್ಲೇ ಇದ್ಲಲ್ಲ, ನಾನೇ ಎತ್ಕೊಂಡು ಬಂದು ಮಲಗಿಸಿದ್ದೆ ಅನ್ನೋ ಆಲೋಚನೆ ಅವನಿಗೆ. ತನ್ನ ರೂಮ್ಗೆ ಅವಳು ಬರಬಾರ್ದು ಅಂತ ಆಜ್ಞೆ ಮಾಡಿದವನು ಇವನೇ. ಈಗ ಅವಳು ತನ್ನಷ್ಟಕ್ಕೆ ತಾನೇ ಬರ್ತಾಳೆ ಅಂತ ಕಾಯ್ಕೊಂಡು ಕೂತಿದ್ದಾನೆ. ಅವಳು ಬರ್ದೇ ಇದ್ದದನ್ನ ಕಂಡು ಅಡುಗೆ ಮನೆಯಲ್ಲಿ ಹುಡುಕ್ತ. ನಂತರ ಅವಳಿಗೆ ಕೊಟ್ಟಿದ್ದ ರೂಮ್ ಕಡೆಗೆ ಹೋಗಿ ಇಣುಕಿ ನೋಡಿದಾಗ ಜಾನಕಿ ಮೈ ಮುರ್ಕೊಂಡು ಗಾಢ ನಿದ್ರೆಯಲ್ಲಿದ್ಲು. ಇವಳು ಈ ರೂಮ್ಗೆ ಹೇಗ್ ಬಂದ್ಲು? ಇವಳಿಗೋಸ್ಕರ ನಾನು ಅಲ್ಲಿ ಹುಚ್ಚುನ್ ಥರ ಕಾಯ್ತಿದ್ರೆ ಇಲ್ಲಿ ಬಂದು ನಿದ್ರೆ ಮಾಡ್ತಿದ್ದಾಳೆ. ಏನಂತ ಅನ್ಕೊಂಡಿದ್ದಾಳೆ ಇವಳು? ಇವಳ ಹಿಂದೆ ನಾನು ಬಾಲ ಹಿಡ್ಕೊಂಡು ತಿರ್ಗಾಡ್ಬೇಕಾ? ಅದು ಖಂಡಿತ ಸಾಧ್ಯ ಇಲ್ಲ ಅಂತ ಗೊಣಗ್ತಾ ತನ್ನ ರೂಮಿಗೆ ಹೋಗಿ ಮಲ್ಕೊಂಡ ಜಯದೇವ್. ಆದ್ರೆ ಕಣ್ಣು ಮುಚ್ಚಿದ್ರು ಅವನಿಗೆ ನಿದ್ರೆನೇ ಬರಲಿಲ್ಲ. ಕೊನೆಗೆ ಅವನೇ ಜಾನಕಿಯ ರೂಮ್ಗೆ ಬಂದು ಅವಳ ಪಕ್ಕದಲ್ಲಿ ಮಲ್ಕೊಂಡ. ಜಾನಕಿಯನ್ನ ಸೊಂಟದ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಅಪ್ಕೊಂಡ ತಕ್ಷಣ ಜಯದೇವ್ಗೆ ನಿದ್ರೆ ಹತ್ತಿತ್ತು. ಬೆಳಗ್ಗೆ ಜಾನಕಿ ಏಳೋಕೆ ಪ್ರಯತ್ನಿಸಿದ್ಲು. ಆದ್ರೆ ಅವಳಿಗೆ ಏಳೋಕ್ಕೂ ಸಾಧ್ಯ ಆಗ್ಲಿಲ್ಲ. ತಲೆ ಎತ್ತಿ ನೋಡಿದ್ರೆ ಜಯದೇವ್ ಅವಳ ಪಕ್ಕದಲ್ಲಿ ಮಲಗಿ ಅವಳನ್ನ ಬಿಗಿಯಾಗಿ ಅಪ್ಕೊಂಡು ನಿದ್ರೆ ಮಾಡ್ತಿದ್ದ. ಜಾನಕಿಗೆ ಭಯ ಆಯಿತು. ನಾನೇನಾದ್ರೂ ನಿದ್ರೆಯಲ್ಲಿ ಅವನ ರೂಮಿಗೆ ಹೋಗ್ಬಿಟ್ನಾ ಅಂತ ಸುತ್ತಲೂ ನೋಡಿದ್ರೆ ಅದು ಅವಳ ರೂಮೇ ಆಗಿತ್ತು. ರಾತ್ರಿ ನಿದ್ರೆ ಬಾರದೆ ಜಯದೇವ್ ಅವಳ ರೂಮ್ಗೆ ಬಂದು ಮಲಗಿದ್ದ.
ಜಾನಕಿ ಹೇಗೋ ಅವನಿಂದ ಬಿಡಿಸ್ಕೊಂಡು ಎದ್ಲು. ಆಗ ಅವಳು ನೋಡಿದ್ರೆ ಅವಳ ಬಟ್ಟೆ ಮೇಲೆ ಮತ್ತೆ ಹೊದಿಕೆ ಮೇಲೆ ರಕ್ತದ ಕಲೆಗಳಿದ್ವು. ಅವಳನ್ನ ಅಪ್ಕೊಂಡು ಮಲಗಿದ್ರಿಂದ ಜಯದೇವ್ ಪ್ಯಾಂಟ್ ಮೇಲೂ ರಕ್ತದ ಕಲೆಗಳಾಗಿದ್ವು. ಇದನ್ನ ಕಂಡು ಅವಳಿಗೆ ಸಂಕೋಚದ ಜೊತೆಗೆ ಭಯ ಕೂಡ ಶುರುವಾಯ್ತು. ಜಾನಕಿ ಗಾಬರಿಯಿಂದ ಏನ್ ಮಾಡಬೇಕು ಅಂತ ತಿಳಿದೇ ನಿಂತಿದ್ಲು. ರಕ್ತ ಕಾಲಿನ ಮೂಲಕ ಕೆಳಗಡೆ ಇಳಿತಾ ಇರೋದನ್ನ ಕಂಡು ತಕ್ಷಣ ಅವಸರವಾಗಿ ಬಾತ್ರೂಮ್ ಒಳಗಡೆ ನುಗ್ಗಿದ್ಲು. ಹೊಟ್ಟೆ ನೋವು ಅತಿಯಾಗಿತ್ತು. ರಾತ್ರಿ ಊಟ ಮಾಡದೆ ಮಲಗಿದ್ರಿಂದ ವಿಪರೀತ ಸುಸ್ತು ಆವರಿಸಿತ್ತು. ಅವಳಿಗೆ ಎದ್ದು ನಿಲ್ಲೋಕೆ ಕೂಡ ಸಾಧ್ಯವಾಗದೆ ಕೆಳಗಡೆ ಕೂತು ಕಣ್ಣೀರು ಹಾಕ್ತಾ ಮೈ ಮುದ್ರಿಕೊಂಡು ಕೂತ್ಲು. ಜಾನಕಿಗೆ ತನ್ನ ತಾಯಿ ಮತ್ತೆ ತಂಗಿಯ ನೆನಪು ಬಂದಿತ್ತು. ಸಾಮಾನ್ಯವಾಗಿ ಇಂತಹ ಸಮಯದಲ್ಲಿ ಅಂದರೆ ಪೀರಿಯಡ್ಸ್ ಟೈಮ್ನಲ್ಲಿ ಅವಳನ್ನು ಒಂದು ಸಣ್ಣ ಕೆಲಸಕ್ಕೂ ಬಿಡದೆ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಅವಳು ಕೂತಿದ್ದ ಜಾಗಕ್ಕೆ ಗಂಜಿಯನ್ನಾದರೂ ತಂದುಕೊಡ್ತಿದ್ರು. ಆದರೆ ಇಲ್ಲಿ ಬಂದ ಮೇಲೆ ಅನುಭವಿಸ್ತಾ ಇರೋ ವೇದನೆ ಈ 2 ದಿನದಿಂದ ಮಿತಿ ಮೀರಿದೆ. ಎಷ್ಟು ಹೊತ್ತು ಹಾಗೆ ಕೂತಿದ್ಲೋ ಅವಳಿಗೆ ತಿಳಿತಿಲ್ಲ. ರಕ್ತ ನೀರಿನಲ್ಲಿ ನದಿಯಂತೆ ಹರಿತಿದ್ರು ಅದನ್ನು ಗಮನಿಸದೇ ಇರೋ ಸ್ಥಿತಿಯಲ್ಲಿದ್ಲು ಅವಳು. ಜಯದೇವ್ ಹಠಾತ್ತನೆ ಬಾಗಿಲು ತೆರೆದು ಬಾತ್ರೂಮ್ ಒಳಗಡೆ ಬಂದಾಗ ಫಾಸ್ಟ್ ಆಗಿ ತಲೆ ಎತ್ತಿ ನೋಡಿದ್ಲು ಜಾನಕಿ. ಜಯದೇವ್ನನ್ನ ಕಂಡ ತಕ್ಷಣ ಜಾನಕಿಯ ಮೈ ನಡುಗಿತ್ತು. ಎದ್ದು ನಿಲ್ಲೋಕೆ ಪ್ರಯತ್ನಿಸಿದ್ರೂ ಅವಳಿಂದ ಸಾಧ್ಯವಾಗಲಿಲ್ಲ. ಗದ್ಗದಿತ ಧ್ವನಿಯಲ್ಲಿ, ನಾನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬಂದ್ಬಿಡ್ತೀನಿ, ಪ್ಲೀಸ್ ಬೈಬೇಡಿ ಅಂತ ಭಯದಿಂದಲೇ ಹೇಳಿದ್ಲು. ಆದರೆ ಜಯದೇವ್ ಅವಳ ಮಾತನ್ನ ಲೆಕ್ಕಿಸದೆ ಹತ್ರಕ್ಕೆ ಬಂದು ಕೆಳಗಡೆ ನೋಡಿ ಬೆಚ್ಚಿ ಬಿದ್ದ. ಬಾತ್ರೂಮ್ ತುಂಬ ರಕ್ತ. ನಿನಗೆ ಯಾವಾಗಲೂ ಹೀಗೆ ಆಗತ್ತಾ ಅಂತ ಅವಳನ್ನು ದಿಟ್ಟಿಸಿ ಕೇಳ್ದ. ಜಾನಕಿ ಹೆದರುತ್ತಲೇ, ಇಲ್ಲ ರೀ, ಈ ಬಾರಿ ಮಾತ್ರ ಹೀಗಾಗ್ತಿದೆ ಅಂತ ಹೇಳಿದ್ಲು. ಜಯದೇವ್ಗೆ ತಕ್ಷಣ ಅರ್ಥ ಆಯಿತು. ಕೋಪದಲ್ಲಿ ಬುದ್ಧಿಗೆಟ್ಟು ತಾನು ಹೊಡೆದಿದ್ರಿಂದಲೇ ಹೀಗಾಗಿದೆ ಅಂತ. ತನ್ನ ಬಗ್ಗೆ ತಾನೇ ನಾಚಿಕೆ ಪಟ್ಕೊಂಡ. ಅವಳ ಹತ್ರಕ್ಕೆ ಬಂದ ಜಯದೇವ್ ಅವಳನ್ನು ಎತ್ತಿ ನಿಲ್ಲಿಸಿ ಅವಳ ಬಟ್ಟೆಗಳನ್ನು ಕಳಚೋಕೆ ಮುಂದಾದಾಗ ಜಾನಕಿ ಹೌಹಾರಿದ್ಲು. ಅವಳ ಮನಸ್ಸು ಬೇರೆಯೇ ಲೆಕ್ಕಾಚಾರ ಹಾಕಿತ್ತು. ಈಗ ನಾನು ಇರೋ ಪರಿಸ್ಥಿತಿಯಲ್ಲಿ ಖಂಡಿತ ನನ್ನಿಂದ ಯಾವುದಕ್ಕೂ ಸಾಧ್ಯವಿಲ್ವಲ್ಲ ಅಂದ್ಕೊಂಡ್ಲು. ಬಾಯಿ ಬಿಟ್ಟು ಅದನ್ನು ಹೇಳೋಕ್ಕೂ ಆಗದೆ ಅವನನ್ನು ತಡೆಯೋಕ್ಕೂ ಧೈರ್ಯ ಇಲ್ಲದೆ ಕಣ್ಣೀರು ಹಾಕ್ತಾ ಗೊಂಬೆಯಂತೆ ನಿಂತಿದ್ಲು. ಜಯದೇವ್ ಬಟ್ಟೆಗಳನ್ನೆಲ್ಲ ತೆಗೆದು ದೂರ ಹಾಕಿ ಶವರ್ ಆನ್ ಮಾಡ್ದ. ಬಿಸಿ ನೀರು ಜಾನಕಿಯ ಮೈ ಮೇಲೆ ಬಿದ್ದಾಗ ಅವಳಿಗೆ ಆರಾಮ್ ಅನ್ನಿಸ್ತು. ಸೊಂಟದ ನೋವಿಗೆ ಆ ಬಿಸಿ ನೀರು ಹಿತವಾಗಿತ್ತು. ಹೆಣ್ಮಕ್ಳು ಮಾತ್ರ ಅನುಭವಿಸೋ ಆ ನೋವಿನ ಸಮಯದಲ್ಲಿ ಬಿಸಿ ನೀರಿನ ಸ್ನಾನ ಸ್ವಲ್ಪ ಸಮಾಧಾನ ನೀಡಿತು. ಬೇಗ ಸ್ನಾನ ಮಾಡು, ನೀನು ಒಳಗಡೆ ಬಂದು 1 ಗಂಟೆ ಆಯಿತು ಅಂದವನು ಅವಳು ಸ್ನಾನ ಮಾಡೋಕೆ ಸೋಪು, ಶ್ಯಾಂಪು, ನ್ಯಾಪ್ಕಿನ್, ಬಟ್ಟೆ ಎಲ್ಲಾನು ಒಂದೊಂದಾಗಿ ಎತ್ತಿಟ್ಟ. ನಿನ್ನ ನೋವನ್ನು ಪೂರ್ತಿಯಾಗಿ ಅನುಭವಿಸೋಕೆ ನನಗೆ ಸಾಧ್ಯವಾಗದಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಕ್ರೂರಿ ನಾನಲ್ಲ ಅಂತ ಹೇಳಿ ಅವಳ ಬಟ್ಟೆಗಳನ್ನು ಬಕೆಟ್ನಲ್ಲಿ ಹಾಕಿ ಹೊರಗಡೆ ಹೋದ. ಹೋಗುವಾಗ ಒಂದು ಸಣ್ಣ ಕುರ್ಚಿಯನ್ನು ತಂದುಕೊಟ್ಟು ನಿಲ್ಲೋಕ್ಕಾಗದಿದ್ರೆ ಇದ್ರ ಮೇಲೆ ಕುತ್ಕೊಂಡು ಸ್ನಾನ ಮಾಡು ಅಂತ ಹೇಳಿ ಹೋದ. ಜಾನಕಿಯ ಮನಸ್ಸು ನೀರಿನಲ್ಲಿ ಕರಗೋ ಸೋಪಿನಂತೆ ಜಯದೇವ್ ಬಗ್ಗೆ ಕರಗತೊಡಗಿತ್ತು. 1 ನಿಮಿಷ ಚೇಳಿನಂತೆ ಕಚ್ತಾನೆ, ಇನ್ನೊಂದು ನಿಮಿಷ ಜೇನಿನಂತೆ ಸಿಹಿ ಆಗ್ತಾನೆ. ಇವನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟವಾಯಿತು. ಸ್ನಾನ ಮುಗಿಸಿ ಹೊರಗಡೆ ಬಂದವಳು ಗಂಡನಿಗೆ ಕೆಲಸಕ್ಕೆ ಟೈಮ್ ಆಯ್ತಲ್ಲ ಅಂತ ಅವಸರವಾಗಿ ಅಡುಗೆ ಮನೆಗೆ ಹೋದ್ಲು. ಅಲ್ಲಿನ ದೃಶ್ಯ ಕಂಡು ಸ್ತಬ್ಧಳಾದ್ಲು. ಅಲ್ಲಿ ಜಯದೇವ್ ನಿಂತು ದೋಸೆ ಮಾಡ್ತಿದ್ದ. ಜಾನಕಿಯನ್ನ ನೋಡಿದವನು, ನೀನು ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊ, ನಾನು ಬರ್ತೀನಿ ಅಂತ ಸ್ವಲ್ಪ ಗದರಿಸಿ ಹೇಳ್ದ. ಅವಳು ಮರು ಮಾತಾಡದೆ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡ್ಲು. ಜಯದೇವ್ ಅವಳ ಮುಂದೆ ಸಾಂಬಾರ್, ಟೊಮೆಟೊ ಚಟ್ನಿ ಮತ್ತು ದೋಸೆ ಇಟ್ಟು ತಿನ್ನು ಅಂದವನು ತನಗೂ ಕೂಡ ಬಡಿಸ್ಕೊಂಡ. ಜಾನಕಿಗೆ ಜಯದೇವ್ ರಾತ್ರಿ ಹೇಳಿದ ಮಾತು ನೆನಪಾಯಿತು. ಹಸಿವಿನಿಂದ ಇದ್ದರೆ ನೋವು ಜಾಸ್ತಿ ಆಗತ್ತೆ ಅಂತ ಅವಳು 2 ದೋಸೆ ತಿಂದ್ಲು. ತುಂಬ ಥ್ಯಾಂಕ್ಸ್ ರೀ ಅಂದ್ಲು ಜಾನಕಿ. ಥ್ಯಾಂಕ್ಸ್ ಎಲ್ಲ ಬೇಡ, ನಾನೇನು ನಿನ್ನ ಮೇಲಿನ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಿಲ್ಲ. ನನ್ನಿಂದಲೇ ನಿನಗೆ ಬ್ಲೀಡಿಂಗ್ ಜಾಸ್ತಿ ಆಗಿದೆ ಅಷ್ಟೆ. ನೀನು ಬೇಗ ಗುಣವಾದರೆ ಮಾತ್ರ ಮುಂದಿನ ವಿಷಯ ಮಾತಾಡೋಕ್ಕೆ ಸಾಧ್ಯ. ಮೊದಲು ಮೈಕೈ ಸರಿ ಮಾಡ್ಕೊ, ನನಗೇನೋ ಅಷ್ಟೊಂದು ದಿನ ಕಾಯೋಕ್ಕಾಗಲ್ಲ ಅಂತ ಕೈ ತೊಳ್ಕೊಂಡ. ಥ್ಯಾಂಕ್ಸ್ ಹೇಳ್ತಾಳಲ್ಲ ಇವಳು, ಇವಳನ್ನು ಕೇಳಿದ್ನ ನಾನು. ಗಂಡ ಆಸೆಯಿಂದ ಅಡುಗೆ ಮಾಡಿಕೊಟ್ಟಾಗ ಹೇಗಿದೆ ಅಂತ ಹೇಳಬೇಕು, ಇಲ್ಲಾಂದರೆ ಒಂದು ಮುತ್ತು ಕೊಡಬೇಕು. ಅದನ್ನೆಲ್ಲ ಬಿಟ್ಟು 3ನೇ ವ್ಯಕ್ತಿಗೆ ಹೇಳಿದ ಹಾಗೆ ಥ್ಯಾಂಕ್ಸ್ ಹೇಳ್ತಾಳೆ ಅಂತ ಜಾನಕಿನ ಮನಸ್ಸಿನಲ್ಲೇ ಬೈಕೊಳ್ತಾ ತನ್ನ ರೂಮ್ ಕಡೆಗೆ ಹೋದ ಜಯದೇವ್. ನಾನಿವತ್ತು ಮನೆಯಲ್ಲೇ ಇದ್ದು ಕೆಲಸ ಮಾಡ್ತೀನಿ, ನೀನು ಹೋಗಿ ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟು ಹೋದ ಅವನು ತನ್ನ ರೂಮಿಗೆ ಹೋಗುವಾಗ.
ಅವನು ಈ ಮಾತನ್ನ ಸ್ವಲ್ಪ ಪ್ರೀತಿಯಿಂದ ಹೇಳಿದ್ರೆ ಜಾನಕಿ ಸಂತೋಷದಿಂದ ಕುಣಿತಿದ್ಲು. ಅವನ ಮಾತು ನೋವು ನೀಡಿದ್ರು ಅವನ ಕೆಲಸಗಳು ಅವಳಿಗೆ ಸಮಾಧಾನ ನೀಡ್ತಿದ್ವು. ಜಯದೇವ್ ಒಂದ್ ವಿಷಯ ಮರ್ತಿದ್ದ. ಜಾನಕಿ ಹತ್ರ ಪ್ರೀತಿಯಿಂದ ಮಾತಾಡಿದ್ರೆ ಮಾತ್ರ ಅವಳು ಅವನ ಜೊತೆಗೆ ಸಲಿಗೆಯಿಂದ ಇರ್ತಾಳೆ ಅನ್ನೋದನ್ನ. ಯಾವಾಗ್ಲೂ ಮಾತುಗಳಿಂದ ನೋಯಿಸೋನ ಹತ್ರ ಅವಳು ಹೇಗೆ ಹತ್ರ ಆಗ್ತಾಳೆ? ಕಣ್ಣೀರನ್ನ ತೋರಿಸ್ಕೊಳ್ದೆ ಜಾನಕಿ ತನ್ನ ಬಟ್ಟೆಗಳನ್ನ ಒಣಗ್ಸೋಕ್ ಹೋದಾಗ ಅಲ್ಲಿ ಈಗಾಗ್ಲೇ ರಕ್ತದ ಕಲೆಯಾಗಿದ್ದ ಅವನ ಪ್ಯಾಂಟ್ ಮತ್ತೆ ಹೊದಿಕೆಗಳು ಒಣಗ್ತಾ ಇರೋದನ್ನ ನೋಡಿದ್ಲು. ತಾನೇ ಗಾಯ ಮಾಡಿ ತಾನೇ ಮದ್ದೆರಿತಿದ್ದಾನೆ ಅದು ಅವಳಿಗೆ ತಿಳಿಯದಂತೆ. ಮನಸ್ಸಿನಲ್ಲಿ ಸಣ್ಣ ಮಿಂಚಿನ ಸಂಚಾರವಾಯಿತು ಅವಳಿಗೆ. ಕೆಲಸ ಮುಗಿಸಿ ಬಂದವಳು ನೋವು ಹೆಚ್ಚಾಗಿದ್ದರಿಂದ ಮತ್ತೆ ನಿದ್ರೆಗೆ ಜಾರಿದ್ಲು. ಜಯದೇವ್ ಅವಳ ರೂಮ್ ಒಳಗಡೆ ಇಣಕ್ ನೋಡಿ ಅವಳು ಮಲಗಿರೋದನ್ನ ಕಂಡು ಅವಳ ಪಕ್ಕದಲ್ಲೇ ಕೂತು ಕೆಲಸ ಮಾಡೋಕೆ ಶುರು ಮಾಡ್ದ. ಮತ್ತೆ ಅವಳಿಗೆ ನೋವು ಹೆಚ್ಚಾದ್ರೆ ಏನ್ ಮಾಡೋದು ಅನ್ನೋ ಭಯದಲ್ಲೇ ಜಾನಕಿ ಪಕ್ಕ ಕೂತಿದ್ದ ಜಯದೇವ್ ಅವಳು ಗಾಢ ನಿದ್ರೆಯಲ್ಲಿರೋದನ್ನ ಕಂಡು ತನ್ನ ಕೆಲಸಗಳನ್ನ ಅರ್ಧಕ್ಕೆ ಮುಗಿಸ್ದ. ನಂತರ ಮಧ್ಯಾಹ್ನದ ಅಡುಗೆಯನ್ನ ಸರಳವಾಗಿ ಮಾಡಿ ಮುಗಿಸ್ದ. ಸಾಂಬಾರ್ ಮಾಡಿ ಎಲೆಕೋಸ್ ಪಲ್ಯ ತಯಾರಿಸಿ ಹಪ್ಪಳ ಹುರಿದವನು ಅವಳಿಗೆ ಜ್ಯೂಸ್ ಮಾಡಿಕೊಂಡು ರೂಮಿಗೆ ಹೋಗಿ ಅವಳನ್ನ ಎಬ್ಬಿಸ್ದ. ಏಯ್ ಏಳು, ಎಷ್ಟು ಹೊತ್ತು ನಿದ್ರೆ ಮಾಡ್ತೀಯಾ? ಎದ್ದೂಟ ಮಾಡು, ಆಗ್ಲೇ ನೋವು ಕಡಿಮೆ ಆಗೋದು ಅಂದವನನ್ನ ಕಂಡು ಜಾನಕಿ ಗಾಬರಿಯಿಂದ ದಡಬಡಿಸಿ ಎದ್ದು ಕೂತ್ಲು. ತಕ್ಷಣ ಜಯದೇವ್, ಏಯ್ ನಿಂಗೆ ಬುದ್ಧಿ ಇದೆಯಾ? ನೋವಲ್ಲಿದೆಯಾ? ಹೀಗ ಗಾಬರಿಯಿಂದ ಎದ್ದು ಕೂರೋದು ಅಂತ ಗದರಿಸ್ದ. ಮತ್ತೆ ಬ್ಲೀಡಿಂಗ್ ಜಾಸ್ತಿ ಆದ್ರೆ ನಿನಗೆ ನೋವಾಗೋದು, ನನಗಲ್ಲ. ಇನ್ಮೇಲೆ ಹೀಗೆ ಸಿಂಹನ ನೋಡಿದ ಹಾಗೆ ಭಯ ಪಡಬೇಡ. ಮೊದಲು ಈ ಲೆಮನ್ ಜ್ಯೂಸ್ ಕುಡಿ ಅಂತ ಅವಳ ಕೈಗೆ ಲೋಟ ಕೊಟ್ಟ. ಹೋಗಿ ನ್ಯಾಪ್ಕಿನ್ ಬದಲಿಸ್ಕೊಂಡ್ ಬಾ, ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿರು ಅಂತ ಅಡುಗೆಯನ್ನೆಲ್ಲ ಬಡಿಸಿಟ್ಟ. ಜಾನಕಿಯ ಕಣ್ಣುಗಳು ತುಂಬಿ ಬಂದ್ವು. ಜಯದೇವ್ ರೂಪದಲ್ಲಿ ತನ್ನ ತಾಯಿಯನ್ನೇ ನೋಡ್ದಂತಾಯ್ತು ಅವಳಿಗೆ. ಸುಮ್ಮನೆ ಬಾತ್ರೂಮಿಗೆ ಹೋಗಿ ಬಂದು ಕೂತವಳು ಬಿಸಿ ಬಿಸಿ ಅಡುಗೆನ ತೃಪ್ತಿಯಿಂದ ತಿಂದ್ಲು. ಆ ದಿನ ಆಮೇಲೆ ಯಾವುದೇ ಜಗಳ ಇಲ್ಲದೆ ಶಾಂತವಾಗಿ ಕಳೀತು. ಮಾರನೇ ದಿನ ಜಯದೇವ್ ಎಂದಿನಂತೆ ಕೆಲಸಕ್ಕೆ ಹೊರಡುವಾಗ ಅವಳು ಮಾಡಿದ ಅಡುಗೆಯನ್ನ ರುಚಿಯಾಗಿ ಸವಿದು ಮಧ್ಯಾಹ್ನಕ್ಕೂ ಬಾಕ್ಸ್ಗೆ ಹಾಕಿಸ್ಕೊಂಡ. ಬಾಗಿಲುವರೆಗೆ ಹೋದವನು ತಿರುಗಿ ನೋಡಿ, ನಿನಗೆ ಇವತ್ತು ನೋವಿಲ್ಲ ತಾನೆ ಅಂತ ಕೇಳ್ದ. ಜಾನಕಿ ಮೆಲ್ಲನೆ ಇಲ್ಲ ರೀ ಅಂದ್ಲು. ನಾನು ತಂದಿರೋ ಫೋನ್ ಟೇಬಲ್ ಮೇಲಿದೆ, ಅದನ್ನ ತಗೊಂಡು ಪಾರ್ಲರಿಗೆ ಹೋಗು. ಆ ಬಜಾರಿ ಹತ್ರ ಫೋನ್ ಹೇಗೆ ಬಳಸೋದು ಅಂತ ಕೇಳಿ ಕಲ್ತ್ಕೊ ಅಂತ ಬಾಗ್ಲು ತೆರೆದ. ಆದ್ರೆ ಅವನು ಬಜಾರಿ ಅಂತ ಕರೆದ ಕೋಮಲ ಅಲ್ಲಿ ಪೂರ್ತಿ ರೆಡಿಯಾಗಿ ಜಯದೇವ್ನನ್ನೇ ಗುರಾಯಿಸ್ತಾ ನಿಂತಿದ್ಲು. ಕೋಮಲಳನ್ನ ಕಂಡು ಜಯದೇವ್ಗೆ ಒಂದು ಕ್ಷಣ ದಿಗಿಲಾಯ್ತು. ಮುಖವನ್ನ ನಾರ್ಮಲ್ ಆಗಿ ಇಟ್ಕೊಂಡು ಅವಳನ್ನ ದಾಟಿ ಹೋಗ್ತಿದ್ದಾಗ, ಲೈ ಮಂಗ, ಯಾರನ್ನೋ ಬಜಾರಿ ಅಂತಿದ್ಯಾ? ಸಾಯಂಕಾಲ ಬಾ ಮಗ್ನೆ, ನಿಂಗ್ ನಿಜವಾದ ಬಜಾರಿ ಅಂದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಕೋಮಲ ಕಿರ್ಚಿದ್ಲು. ಅವಳ ಮಾತುಗಳು ಗಾಳಿಯಲ್ಲಿ ತೇಲಿ ಹೋದ್ವು. ಜಯದೇವ್ ಅಷ್ಟರಲ್ಲಿ ಅಲ್ಲಿಂದ ಓಡ್ ಹೋಗಿದ್ದ. ಅಕ್ಕ ಬನ್ನಿ, ಅಡ್ಗೆ ರೆಡಿ ಆಗಿದೆ ಅಂತ ಜಾನಕಿ ಕರೆದ ತಕ್ಷಣ ಕೋಮಲ ಜಗಳ ಮರೆತು ಓಡ್ ಬಂದ್ಲು. ಜಾನಕಿ ಬಡಿಸಿದ ಇಡ್ಲಿಗಳನ್ನ ಚಪ್ಪರಿಸಿ ತಿಂದ್ಲು. ಜಾನಕಿ ಜಯದೇವ್ ತಂದ್ಕೊಟ್ಟ ಫೋನ್ ತಂದು ಅದನ್ನ ಹೇಗೆ ಬಳಸ್ಬೇಕು ಅಂತ ಕೋಮಲಾಳಿಂದ ಕಲ್ತ್ಕೊಂಡ್ಲು. ಫೋನ್ ಬಗ್ಗೆ ಇದ್ದ ಅನುಮಾನಗಳನ್ನೆಲ್ಲ ಕೇಳಿ ತಿಳ್ಕೊಂಡ್ಲು. ನಂತರ ಇಬ್ರು ಪಾರ್ಲರಿಗೆ ಹೋದ್ರು. ಅಲ್ಲಿ ಕೋಮಲ ಒಬ್ರನ್ನ ಕರ್ಕೊಂಡ್ ಬಂದು ಜಾನಕಿ ಮುಂದೆ ನಿಲ್ಸಿ, ಜಾನಕಿ, ಇವರು ನಿನ್ಗೋಸ್ಕರ 2 ದಿನದಿಂದ ಕಾಯ್ತಿದ್ದಾರೆ. ನಿನ್ ಕೈಯಿಂದಲೇ ಮೆಹಂದಿ ಹಾಕಿಸ್ಕೋಬೇಕಂತೆ. ನೀನ್ ಹಾಕೋ ಮೆಹಂದಿ ತುಂಬಾ ಚೆನ್ನಾಗಿರುತ್ತೆ ಅಂತ ಇವ್ರು ಮಾತ್ರ ಅಲ್ಲ, ಇನ್ನೂ ಕೆಲವರು ನಿನ್ನ ಹುಡ್ಕೊಂಡ್ ಬಂದಿದ್ರು ಅಂತ ನಕ್ಲು ಕೋಮಲ. ಜಾನಕಿ ಮೆಹಂದಿ ಕೋನ್ ಹಿಡಿದು ಕೆಲಸದಲ್ಲಿ ಸಂಪೂರ್ಣ ಮಗ್ನಳಾದ್ಲು. ಅಂದು ಪೂರ್ತಿ 6 ಜನಕ್ಕೆ ಮೆಹಂದಿ ಹಾಕಿ ಮುಗಿಸಿದ್ಲು. ಸಾಯಂಕಾಲ ಮನೆಗೆ ಹೊರಡುವಾಗ ಕೋಮಲ ಜಾನಕಿ ಕೈಗೆ 3,000 ರೂಪಾಯಿ ಹಣ ಕೊಟ್ಟು, ಇದು ನೀನು ಸಂಪಾದಿಸಿದ್ದು ಜಾನಕಿ. ನೀನು ಮೆಹಂದಿ ತುಂಬಾ ಅದ್ಭುತವಾಗಿ ಹಾಕ್ತೀಯ. ನೀನು ಸೆಪ್ರೇಟ್ ಆಗಿ ಅಂಗಡಿ ಇಟ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ತುಂಬಾ ಜನ ಬರ್ತಾರೆ. ನಿನ್ನ ಖರ್ಚಿಗೆ ನೀನೇ ಸಂಪಾದಿಸಿದ ಹಾಗೆ ಆಗತ್ತೆ ಅಂದ್ಲು. ಎಷ್ಟು ದಿನ ಅಂತ ಆ ಮೃಗ ಅಂದ್ರೆ ಜಯದೇವ್ ಕೊಡೋ ಹಣದ ಮೇಲೆ ನಂಬಿಕೆ ಇಡ್ತೀಯ? ಅವ್ನು ನಿನಗೆ ಖರ್ಚಿಗೆ ಹಣ ಕೊಡೋದೂ ಇಲ್ಲ. ಇನ್ನೊಬ್ರ ಮೇಲೆ ಆಧಾರವಾಗಿ ಬದುಕಬಾರ್ದು ಜಾನಕಿ ಅಂದ್ಲು ಕೋಮಲ. ಜಾನಕಿ ಮೌನವಾಗಿ ಕೋಮಲಳ ಮಾತುಗಳನ್ನ ಕೇಳಿಸ್ಕೊಂಡ್ಲು. ಅಕ್ಕ, ನನಗೂ ಆಸೆ ಇದೆ. ಇವತ್ತು ನೀವು ಕೊಟ್ಟ ಹಣ ನಾನು ಸಂಪಾದಿಸಿದ್ದು ಅಂತ ನೆನಪಿಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ಹೊಸ ಅಂಗಡಿ ಇಡೋಕೆ ನನ್ನ ಹತ್ರ ಹಣ ಇಲ್ಲ ಅಕ್ಕ. ನಾನು ಹಾಕಿರೋ ಬಟ್ಟೆ ನೋಡಿದ್ರೆ ನನ್ನ ಪರಿಸ್ಥಿತಿ ನಿಮಗೆ ಅರ್ಥ ಆಗಿರುತ್ತೆ. ನಾನು ಅವ್ರ ಹತ್ರ
ಅಂಗಡಿ ತೆರೆಯೋಕೆ ಹಣ ಕೇಳಲ್ಲ ಅನ್ಲು ಜಾನಕಿ. ಅವನು ಅಡುಗೆ ವಿಷಯಕ್ಕೆ ಬೈದಿದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು. ಆಗ ಕೋಮಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಸರಿ, ಸ್ವಲ್ಪ ದಿನ ನನ್ನ ಪಾರ್ಲರ್ನಲ್ಲೇ ನೀನು ಕೆಲಸ ಮಾಡು. ಹತ್ತಿರದಲ್ಲಿ ಕಡಿಮೆ ಬಾಡಿಗೆಗೆ ಯಾವುದಾದ್ರೂ ಅಂಗಡಿ ಸಿಗುತ್ತಾ ಅಂತ ನೋಡ್ತೀನಿ. ನೀನು ಸಂಪಾದಿಸಿದ ಹಣವನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೋ. ಅದು ನಿನಗೆ ಸಹಾಯ ಆಗುತ್ತೆ. ದಿನ ನೀನು ಎಷ್ಟು ಜನಕ್ಕೆ ಮೆಹಂದಿ ಹಾಕ್ತೀಯೋ ಅದರ ಆಧಾರದ ಮೇಲೆ ನಾನು ನಿನಗೆ ಸಂಬಳ ಕೊಡ್ತೀನಿ ಅಂತ ಹೇಳಿ ಜಾನಕಿನ ಕಳಿಸ್ಕೊಟ್ಲು ಕೋಮಲ. ಜಾನಕಿ ತನ್ನ ಕೈಯಲ್ಲಿದ್ದ 3,000 ರೂಪಾಯಿಗಳನ್ನು 3 ಲಕ್ಷದಂತೆ ಭಾವಿಸಿದ್ಲು. ಅವಳ ಊರಿನಲ್ಲಿ ದಿನಪೂರ್ತಿ ಕೂಲಿ ಮಾಡಿ ದುಡಿದ್ರೂ 100 ರೂಪಾಯಿ ಮಾತ್ರ ಸಿಗ್ತಿತ್ತು. ಮೂವರು ಕೆಲ್ಸಕ್ಕೆ ಹೋದ್ರೂ ದಿನಕ್ಕೆ 300 ರೂಪಾಯಿ ತರೋದೇ ಕಷ್ಟ ಇತ್ತು. ಅಂಥವಳಿಗೆ ಈ 3,000 ದೊಡ್ಡ ಮೊತ್ತವೇ ಆಗಿತ್ತು. ಇತ್ತ ಆಫೀಸ್ನಲ್ಲಿ ಎಲ್ಲರೂ ಜಯದೇವ್ನನ್ನ ಒಂಥರ ನೋಡ್ತಿದ್ರು. ಯಾಕೆಂದ್ರೆ ಅವನು ಇದುವರೆಗೆ ಒಂದು ದಿನವೂ ರಜೆ ತೆಗೆದುಕೊಂಡೇ ಇರಲಿಲ್ಲ. ನಿನ್ನೆ ಅವನು ರಜೆ ಹಾಕಿದ್ದನ್ನ ಕಂಡು ಎಲ್ಲರೂ ಆಶ್ಚರ್ಯ ಪಡ್ತಿದ್ರು. ಆದ್ರೆ ಅವನು ಯಾರನ್ನು ದಿಟ್ಟಿಸಿ ನೋಡದೆ ತನ್ನ ಕೆಲಸ ಮಾಡ್ತಿದ್ರು. ಪದೇ ಪದೇ ಜಾನಕಿ ನೆನಪು ಬರ್ತಿತ್ತು ಅವನಿಗೆ. ಅವಳು ಫೋನ್ ಮಾಡ್ತಾಳೆ ಅಂತ ಪದೇ ಪದೇ ಫೋನ್ ನೋಡ್ತಿದ್ದ. ದಿನವಿಡೀ ಫೋನ್ ಬಾರದಿದ್ದಕ್ಕೆ ಅವನಿಗೆ ವಿಪರೀತ ಕೋಪ ಬಂದಿತ್ತು. ಅವಳನ್ನ ಬೈಯೋಕೆ ಸಿದ್ಧನಾಗಿ ಹೊರಟ. ಫೋನ್ ಬಳಸೋಕೆ ಕಲಿತ ಮೇಲೆ ಮೊದಲು ನನಗೆ ತಾನೇ ಫೋನ್ ಮಾಡಬೇಕಿತ್ತು. ಇನ್ನು ಯಾಕೆ ಫೋನ್ ಮಾಡಿಲ್ಲ ಅಂತ ಹಠ ಹಿಡಿದು ಕೋಪ ಮಾಡ್ಕೊಳ್ತಿದ್ದವನಿಗೆ ಒಂದು ವಿಷಯ ಮರ್ತು ಹೋಗಿತ್ತು. ಅವಳಿಗೆ ಅವನ ಫೋನ್ ನಂಬರ್ ಗೊತ್ತಿಲ್ಲ ಅನ್ನೋದು. ಒಂದು ವೇಳೆ ನಂಬರ್ ಗೊತ್ತಿದ್ರೂ ಜಯದೇವ್ ಮೇಲಿರೋ ಭಯದಿಂದ ಜಾನಕಿ ಫೋನ್ ಏನು ಮಾಡ್ತಿರ್ಲಿಲ್ಲ ಅವನಿಗೆ. ಅವಳ ಪಾಲಿಗೆ ಆ ಫೋನ್ ಕೇವಲ ಒಂದು ವಸ್ತು. ಅದರಿಂದ ತನಗೆ ಯಾವುದೇ ಉಪಯೋಗ ಇಲ್ಲ ಅಂತಾನೆ ಅವಳು ನಂಬಿದ್ಲು. ಜಾನಕಿ ತನ್ನ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ದೇವ್ರ ಮುಂದೆ ತಾನು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಇಟ್ಟು ಕಣ್ಣು ಮುಚ್ಚಿ ಪ್ರಾರ್ಥಿಸ್ತಿದ್ಲು. ಅವಳು ಕಣ್ಣು ತೆರೆದಾಗ ಎದುರಿಗೆ ಒಂದು ಹುಬ್ಬನ್ನ ಏರಿಸ್ತಾ ತೀರಾ ಹತ್ತಿರದಲ್ಲಿ ಜಯದೇವ್ ನಿಂತಿದ್ದ. ಜಾನಕಿ ಬೆಚ್ಚಿ ಬಿದ್ದು 2 ಹೆಜ್ಜೆ ಹಿಂದೆ ಸರಿದ್ಲು. ಅವಳು ದೂರ ಸರಿದಿದ್ದಕ್ಕೆ ಜಯದೇವ್ಗೆ ಸಿಟ್ಟು ಬಂತು. ಯಾಕೆ ಮಹಾರಾಣಿ, ನನ್ನ ಪಕ್ಕ ನಿಲ್ಲೋಕ್ಕಾಗಲ್ವಾ ನಿನಗೆ? ಒಳ್ಳೆ ದೆವ್ವ ನೋಡಿದ ಹಾಗೆ ದೂರ ಹೋಗ್ತಿದ್ಯಾ? ನಾನು ಅಷ್ಟು ಅಸಹ್ಯವಾಗಿ ಕಾಣ್ತಿದ್ದೀನ? ನಾನು ನಿನ್ನ ಗಂಡ ಅನ್ನೋದು ನಿನಗೆ ನೆನಪಿದ್ಯಾ? ಕಟ್ಕೊಂಡ ಗಂಡ ಪಕ್ಕಕ್ಕೆ ಬಂದರೆ ದೂರ ಹೋಗ್ತೀಯಾ? ಹಾಗಾದರೆ ನಿನ್ನ ಪಕ್ಕ ಯಾರಿರಬೇಕು ಅಂತ ನಿನಗಿಷ್ಟ ಅಂತ ಅವಳ ಮನಸ್ಸಿಗೆ ನೋವಾಗುವಂತೆ ಮಾತಾಡ್ದ ಜಯದೇವ್. ಜಯದೇವ್ ಮನಸ್ಸಿನಲ್ಲಿ ಕೋಮಲಳನ ನೆನಪಿಸ್ಕೊಂಡು ಹೇಳ್ತಿದ್ದ. ಆದರೆ ಜಾನಕಿ ಅವನು ಬೇರೆ ಅರ್ಥದಲ್ಲಿ ಕೇಳ್ತಿದ್ದಾನೆ ಅಂತ ತಿಳಿದು ತನ್ನ ಕಣ್ಣೀರನ್ನು ಮರೆಮಾಚೋಕೆ ತಲೆ ತಗ್ಸಿ ನಿಂತಳು. ಏಯ್, ನಿನ್ನ ಹತ್ರನೇ ಮಾತಾಡ್ತಿದ್ದೀನಿ, ದನದ ಹಾಗೆ ಸುಮ್ಮನೆ ನಿಂತಿದ್ಯಲ್ಲ ಅಂತ ಮಾತುಗಳಿಂದಲೇ ಚುಚ್ಚಿದ ಜಯದೇವ್. ನಾನು ದನ ಅಲ್ಲ ರೀ, ಮನುಷ್ಯಳೆ. ನೀವು ದಿಢೀರಂತ ಪಕ್ಕಕ್ಕೆ ಬಂದು ನಿಂತಿದ್ದಕ್ಕೆ ನಂಗೆ ಭಯ ಆಯಿತು ಅಷ್ಟೆ. ಅದನ್ನು ಬಿಟ್ಟು ನೀವು ತಪ್ಪಾಗಿ ಭಾವಿಸೋ ಹಾಗೆ ಏನೂ ಇಲ್ಲ ಅಂತ ಅಲ್ಲಿಂದ ಹೊರಟು ಹೋದ್ಲು ಜಾನಕಿ. ಒಬ್ಳು ಹೆಣ್ಣಿನ ಬಗ್ಗೆ ತಪ್ಪಾಗಿ ಮಾತಾಡೋಕೆ ಗಂಡಸು ಬೇಕಾಗ್ತಾನೆ. ಆದರೆ ಜಾನಕಿಯ ವಿಷಯದಲ್ಲಿ ಕೋಮಲಾಳೆ ಅವನಿಗೆ ಶತ್ರುವಾದ್ಲು. ಜಯದೇವ್ನ ಪ್ರಕಾರ ಆ ಬಜಾರಿಯೇ ಜಾನಕಿಗೆ ಮುಖ್ಯ ಅಂತ ಅನ್ಕೊಂಡ. ಅಲ್ಲಿವರೆಗೆ ಅವನಿಗೆ ಫೋನ್ ಬಗ್ಗೆ ಮರ್ತು ಹೋಗಿತ್ತು. ಅದು ಸೋಫಾ ಮೇಲೆ ಬಿದ್ದಿತ್ತು. ಫಾಸ್ಟಾಗಿ ಹೋಗಿ ಫೋನ್ ಆನ್ ಮಾಡಿದವನಿಗೆ ಬಿಸಿ ನೀರು ಸುರಿದಂತಾಯ್ತು. ವಾಲ್ಪೇಪರ್ನಲ್ಲಿ ಕೋಮಲ ಮತ್ತು ಜಾನಕಿ ಇಬ್ಬರು ಸೇರಿ ನಗ್ತಾ ಇರೋ ಫೋಟೋ ಇತ್ತು. ಅದನ್ನು ನೋಡಿ ಮೈಯೆಲ್ಲ ಉರಿಯೋಕೆ ಶುರುವಾಯಿತು ಜಯದೇವ್ಗೆ. ಫೋನ್ನ ಚೆಕ್ ಮಾಡಿದಾಗ ಕೋಮಲಾಳ ಫೋಟೋಗಳೇ ಫೋನ್ನಲ್ಲಿ ಹೆಚ್ಚಾಗಿದ್ವು. ಮತ್ತು ಕಾಲ್ ಹಿಸ್ಟ್ರಿಯಲ್ಲಿ ಮೊದಲ ಕಾಲ್ ಕೂಡ ಕೋಮಲಾಳದ್ದೇ ಆಗಿತ್ತು. ಕಷ್ಟಪಟ್ಟು ಸಂಪಾದನೆ ಮಾಡಿ ನಾನು ಫೋನ್ ತಂದುಕೊಟ್ರೆ ಇವಳಿಗೆ ಆ ಬಜಾರಿನೇ ಮುಖ್ಯವಾಗಿದ್ದಾಳ ಅಂತ ಹಲ್ಲು ಕಡ್ದವನು ಗ್ಯಾಲರಿಯಲ್ಲಿದ್ದ ಎಲ್ಲ ಫೋಟೋಗಳನ್ನ ಡಿಲೀಟ್ ಮಾಡಿ ಜಾನಕಿಯ ರೂಮ್ ಒಳಗಡೆ ನುಗ್ದ ಜಯದೇವ್. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.